ಈ ವರ್ಷ ಆಗಸ್ಟ್ 15ರಂದು ಒಂದು ಫ್ರೀಡಮ್ ಹಬ್ಬ ಅಂತ ಜನಗಳ ಸಂಭ್ರಮಾಚರಣೆ. ಇದು ಫ್ರೀಡಮ್ ಹಬ್ಬ ಜನಗಳ ಸಂಭ್ರಮಾಚರಣೆ ಮಾಡಬೇಕು ಅಂಥೇಳಿದರೆ ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗಂತೇಳಿ ಸರ್ಕಾರನೇ ಇದನ್ನು ಮಾಡೋದಿಲ್ಲ. ಸರ್ಕಾರ ಜನ ಬಂದು ಸ್ವಾತಂತ್ರ್ಯ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡಲೇಬೇಕು ನಾವು ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಇದನ್ನು ನಾವು ಆವತ್ತಿನ ದಿನ ವಿಧಾನಸೌಧದ ಸುತ್ತಮುತ್ತ ಪ್ರದೇಶವನ್ನು ಜನಗಳಿಗೆ ಮುಕ್ತವಾಗಿ ಸಂಭ್ರಮಾಚರಣೆಗೆ ಅವಕಾಶ ಮಾಡಿ ಕೊಡೋಣ ಅಂಥೇಳಿ ವಿಧಾನಸೌಧದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಆಗಸ್ಟ್ 15 ಫ್ರೀಡಮ್ ಹಬ್ಬ ವಿಧಾನಸೌಧದ ಮುಂಭಾಗದಲ್ಲಿ ಜನಗಳ ಹಬ್ಬವಾಗಿ ಸಂಭ್ರಮಿಸಬೇಕು, ಇದಕ್ಕೆ ಜನಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವತ್ತು ನಾನು ಎಲ್ಲ ಅಧಿಕಾರಿಗಳ ಸಭೆ ಮಾಡಿ ಎಲ್ಲ ಇಲಾಖೆಯವ್ರನ್ನ ಒಂದುಗೂಡಿಸ್ಕೊಂಡು ನಾವಿವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಇದು ಜನಗಳ ಹಬ್ಬ. ಸರ್ಕಾರದ ಕಾರ್ಯಕ್ರಮ, ಅಧಿಕೃತ ಕಾರ್ಯಕ್ರಮ ಪೆರೇಡ್ ಗ್ರೌಂಡಲ್ಲಿ ಆಗುತ್ತೆ. ಇದು ಬಂದು ಇಲ್ಲಿ ಏನಿದ್ರು ಸರ್ಕಾರ ಜನಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ, ಜನ ಬಂದು ಸಂಭ್ರಮಾಚರಣೆ ಮಾಡ್ತಕ್ಕಂತಹ ಒಂದು ಅವಕಾಶ ಇದು ಹಬ್ಬ. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಸೊ ಇದು ಮುಖ್ಯವಾಗಿ ನಮ್ಮದು ಬೆಂಗಳೂರಿನಲ್ಲಿ ಒಂದು ಸ್ವಾತಂತ್ರ್ಯ ಹಬ್ಬ, ಫ್ರೀಡಮ್ ಹಬ್ಬ ಆಗಬೇಕು ಅನ್ನೋದು ಒಂದು ಕಡೆ. ಆದರೆ ಅದು ಯಾವ ಥರ ಇರಬೇಕು? ಬೆಂಗಳೂರು ಅಂದರೆ ಎಲ್ಲರ ಊರು. ಇದು ಬೆಂಗಳೂರು ಎಲ್ಲರ ಊರು, ನಮ್ಮೂರು, ನಿಮ್ಮೂರು, ಎಲ್ಲರ ಊರು ಬೆಂಗಳೂರು. ಇಲ್ಲಿ ಕರ್ನಾಟಕದ ನಾನಾ ಭಾಗಗಳಿಂದ ಜನ ಬಂದು ನೆಲೆಸ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮವರೇ, ಅವರೆಲ್ಲರೂ ನಮ್ಮವರೇ. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮವರೇ. ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರೆಲ್ಲರೂ ನಮ್ಮವರೇ. ಅವರೆಲ್ಲರನ್ನ ಒಳಗೊಂಡಂತಹ ಹಬ್ಬ ಆಗಬೇಕು ಇದು ಅನ್ನೋದು ಕೂಡ ನಮ್ಮ ಮತ್ತೊಂದು ಉದ್ದೇಶ ಇದರಲ್ಲಿ. ಸೊ ಆ ಕಾರಣದಿಂದ ಒಂದು ದಿನದ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಏನೇನು ಇರುತ್ತೆ ಆವತ್ತು ಅಂತ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. 11ಕ್ಕೆ ಮೊದಲು ಪೆರೇಡ್ ಗ್ರೌಂಡಲ್ಲಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇರುತ್ತೆ. 11 ಗಂಟೆ ನಂತರ ಸಾರ್ವಜನಿಕರ ಫ್ರೀಡಮ್ ಹಬ್ಬ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಇರುತ್ತೆ. ಅವತ್ತು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅಲ್ಲಿ ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟೋರ್ಸ್ ಅಂತೀವಲ್ಲ, ಕೆಲವೆಲ್ಲ ಕೈಮಗ್ಗದ್ದು ಅಥವಾ ಕೆಲವರು ಬೇರೆ ಏನೋ ಉಡುಗೊರೆ, ಆಟದ ಗೊಂಬೆ, ಈ ಥರದ್ದು ಎಲ್ಲ ಕ್ರಾಫ್ಟ್ ಸ್ಟೋರ್ಸು ಮತ್ತು ಫುಡ್ ಸ್ಟಾಲ್ಸು, ಈ ಥರದ್ದು ದಿನಪೂರ್ತಿ ಒಂದು 50-60 ಸಣ್ಣ ಸಣ್ಣ ಅಂಗಡಿಗಳನ್ನು ವಿಧಾನಸೌಧದ ಸುತ್ತ ಆಯೋಜನೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ತೇವೆ. ಇದರಲ್ಲಿ ಮೆಜಾರಿಟಿ ಕೆಲವು ಏನು ಕ್ಲಾತ್ ಹ್ಯಾಂಡಿಕ್ರಾಫ್ಟ್ಸು, ಬೇರೆ ಕ್ರಾಫ್ಟು, ಈ ಥರದ ಅಂಗಡಿಗಳು ಸುಮಾರು ಒಂದು 50-60 ಅಂಗಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದು ದಿನಪೂರ್ತಿ ಇರುತ್ತೆ. ಎರಡನೇದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮುಖ್ಯವಾಗಿ ಇದರಲ್ಲಿ ಮಕ್ಕಳ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಫ್ರೀಡಮ್ ಹಬ್ಬದಲ್ಲಿ ಒಂದು ಮೇನ್ ಕಾಂಪೊನೆಂಟು ಮಕ್ಕಳ ಮೇಳ. ಯಾಕೆ ಅಂದರೆ ಮಕ್ಕಳು ಸಮಾಜದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ಇದ್ದರೆ, ಸಂಭ್ರಮಾಚರಣೆ ಮಾಡಿದರೆ ಇಡೀ ಕುಟುಂಬ ಸಂಭ್ರಮಿಸಿದಾಗೆ, ಇಡೀ ಕುಟುಂಬ ಸಂಭ್ರಮಿಸಿದರೆ ಇಡೀ ಊರು ಸಂಭ್ರಮಿಸಿದ ಹಾಗೆ. ಸೊ ಮಕ್ಕಳ ಕೇಂದ್ರಿತ ಸ್ವಾತಂತ್ರ್ಯ ಫ್ರೀಡಮ್ ಹಬ್ಬ ಆಗಬೇಕು ಅಂಥೇಳಿ ಮಕ್ಕಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಇದರಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಮಕ್ಕಳಿಗೆ ಕೆಲವು ಗೇಮ್ಸ್, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೇಮ್ಸು, ಮತ್ತು ಮಕ್ಕಳಿಗೆ ಕೆಲವು ಏನು ಚಿತ್ರ ಬರೆಯುವಂಥದ್ದು, ಆರ್ಟು, ಕ್ರಾಫ್ಟು, ಮಕ್ಕಳಿಗೆ ಆಟಗಳು, ಹಾಗೆ ಮಕ್ಕಳಿಗೆ ಕೆಲವು ಅವ್ರಿಗೆ ಮುಖದ ಮೇಲೆ ಬಣ್ಣ ಹಚ್ಕೊಳ್ಳೋದು ಇರುತ್ತೆ,
ಕೆಲವ್ರಿಗೆ ಬ್ಯಾಗ್ ಮೇಲೆ ಏನೋ ಒಂದು ಪ್ರಿಂಟ್ ಮಾಡೋದು, ಈ ತರಹ ಮಕ್ಕಳ ಕೇಂದ್ರಿತ ಸುಮಾರು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಎರಡನೇದು, ಮಕ್ಕಳು ಜೊತೆ ಯಾರಾದರೂ ಅವರು ಫ್ಯಾಮಿಲಿಯವರು ಬಂದರೆ ಮಕ್ಕಳೇ ಪಾಸು, ಅವ್ರಿಗೆ ಬೇರೆ ಏನು ಪಾಸ್ ಇಲ್ಲ. ನೀವು ತಂದೆ ತಾಯಿ ಅಜ್ಜ ಅಜ್ಜಿ ಬಂದರೆ ನಿಮಗೆ ಪಾಸ್ ಯಾರು ಅಂದರೆ ನಿಮ್ಮ ಮನೆಯ ಮಗುವೇ ನಿಮಗೆ ಪಾಸು. ಆ ಪಾಸ್ ಇದ್ದರೆ ಅವ್ರಿಗೆ ಆವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸ್ಸನ್ನು ಕೊಡ್ತೇವೆ. ವಿಧಾನಸೌಧ ಗ್ಯಾಲರಿಯಲ್ಲಿ ಮುಕ್ತವಾಗಿ ಅವ್ರಿಗೆ ಅವಕಾಶ, ಸಪ್ರೇಟ್ ಪಾಸ್ ಬೇಕಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗುನೇ ಪಾಸ್. ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಗೆ ಬಂದರೆ ಆ ಮಕ್ಕಳ ಮುಖ ನೋಡಿ ಅವರಿಗೆ ಅಸೆಂಬ್ಲಿಗೆ ನಾವು ಅವತ್ತು ಫ್ರೀ ಎಂಟ್ರಿಯನ್ನು ಕೊಡುವಂಥದ್ದು ಕೂಡ ನಾವು ಎಲ್ಲ DPR ಪೊಲೀಸು ಎಲ್ಲರ ಜೊತೆ ಮಾತಾಡಿದ್ದೇವೆ.